ನಮಸ್ಕಾರಗಳು. ಇವತ್ತು ನನ್ನ ಆತ್ಮೀಯ ಸ್ನೇಹಿತೆ ಪ್ರಭಾ ಅವ್ರ ಮನೆಗೆ ಬಂದಿದ್ದೆ. ಪ್ರತಿ 3 ತಿಂಗಳಿಗೂ ಒಂದ್ಸಲ ನಾವೆಲ್ಲ ಸ್ನೇಹಿತರು ಸೇರ್ಕೊಳ್ಳೋಂಥ ಒಂದು ಪರಿಪಾಠ ಇದೆ. ಆ ಉದ್ದೇಶಕ್ಕೋಸ್ಕರನೇ ಬಂದೆ. ಆದರೆ ಇವರು ಈ ಹಿಂದೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ನಮ್ಮ ಲಾಲ್ಬಾಗಲ್ಲಿ ತೋಟಗಾರಿಕೆ ಇಲಾಖೆಯವರು ಇದು ತೋಟಗಾರಿಕೆ ಅಂದರೆ ಮನೆಯಲ್ಲಿ ಗಿಡಗಳನ್ನ ಸಾಕುವಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಆ ಸ್ಪರ್ಧೆಯಲ್ಲಿ ನನ್ನ ಸ್ನೇಹಿತೆ ಪ್ರಭಾ ಅವರು 3ನೇ ಬಹುಮಾನ ತಗೊಂಡಿದ್ದಾರೆ. ಇದಿಷ್ಟು ಅವ್ರ ಸೈಟು ಅಂದರೆ 30-45 ಸೈಟ್ ಅಳತೆಯಲ್ಲಿ ಏನೇನು ಗಿಡಗಳನ್ನ ಸಾಕಿದ್ದಾರೆ, ಹೇಗೆ ಸಾಕಿದ್ದಾರೆ ಒಂದು ಕಿರುನೋಟ ಹಾಕ್ತೀನಿ. ಅದ್ರ ಜೊತೆಗೆ ಈಗ ಒಂದು ಬಹುಮಾನ ಬರಬೇಕು ಅಂದ್ರೆ ಕೆಲವು ಮಾನದಂಡಗಳಿದೆ. ಯಾವ್ಯಾವ್ದ್ರಲ್ಲಿ ಯಾವ್ಯಾವ ಮಾನದಂಡವನ್ನ ಅವರು ಉಪಯೋಗಿಸ್ಕೊಂಡ್ರು ಅನ್ನೋದನ್ನ ನಮ್ಮ ಸ್ನೇಹಿತೆ ಮಾತಲ್ಲೇ ಕೇಳ್ಕೊಳ್ಳೋಣ. ನಮಸ್ಕಾರ ಪ್ರಭಾ ಅವರೇ. ನಮಸ್ಕಾರ ಪ್ರಭಾ ಅವರೇ, ಈಗ ನೀವು ತೋಟಗಾರಿಕೆ ಅಂದ್ರೆ ನೀವು ಮಹಡಿ ಮೇಲಿನ ಈ ಒಂದು ತೋಟವನ್ನ ನಿಮ್ಗೆ ಹೇಗೆ ಹವ್ಯಾಸ ಹೇಗೆ ಬೆಳೆದು ಬಂತು, ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ, ಮತ್ತೆ ಬಹುಮಾನ ಬರ್ಲಿಕ್ಕೆ ಏನ್ ಕಾರಣಗಳು ಒಂದೆರಡು ಮಾತಲ್ಲಿ ಹೇಳಿ. ನಾನು ಸುಮಾರು ಇದು 6ನೇ ವರ್ಷ. ಇದಕ್ಕೆ ಕಾರಣ ಏನು ಅಂದರೆ ಅವರು ಮೆಡಿಸಿನಲ್ ಔಷಧೀಯ ಸಸ್ಯಗಳು, ಆಮೇಲೆ ಹೂವಿನಂಥ ಸಸ್ಯಗಳು, ಆಮೇಲೆ ನಮಗೆ ಫಲಕಾರಿ ಆಗುವ ತೋಟಗಾರಿಕೆ ಸಸ್ಯಗಳು, ತರಕಾರಿಗಳು, ಸೊಪ್ಪುಗಳು, ಆಮೇಲೆ ಇದಕ್ಕೆ ಒಂದು ಸೈಂಟಿಫಿಕ್ ರೀಸನ್ಸ್ ಇದೆ. ಈ ಗಿಡ ಇಂಥ ಜಾಗದಲ್ಲೇ ಬೆಳಿಬೇಕು, ಆ ಗಿಡ ಅಂಥ ಜಾಗದಲ್ಲೇ ಬೆಳಿಬೇಕು ಅಂತ ಇದೆ. ಯಾಕೆಂದ್ರೆ ನಾನು ತುಂಬಾ ಮರಗಳು ಬೆಳೆಸಿದ್ದೀನಿ. ಆ ಮರಗಳಲ್ಲಿ ಮಾವಿನ ಮರ, ಆಮೇಲೆ ರೋಸ್ ಆ್ಯಪಲ್ಲು, ನುಗ್ಗೆ ಮರ, ಆಮೇಲೆ ಇದು ದಾಳಿಂಬೆ, ಆಮೇಲೆ ಸ್ಟಾರ್ ಫ್ರೂಟು, ಆಮೇಲೆ ಬಾಳೆ ಗಿಡ, ಆಮೇಲೆ ಬಾರ್ಬಡನಸ್ ಚೆರಿ, ಆಮೇಲೆ ನಿಂಬೆಹಣ್ಣು, ಆಮೇಲೆ ಎರಳಿಕಾಯಿ, ಮತ್ತು ಪ್ಯಾಷನ್ ಫ್ರೂಟು, ಹಳದಿ, ಜಿಂಜರು, ಆಮೇಲೆ ಬೇಕಾದಷ್ಟು ಸೊಪ್ಪುಗಳು ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಅವ್ರಿಗೆ ಬೇಕಾಗಿರೋದೇನು ಅಂದರೆ ನಾವು ಬರೀ ಹೂಗಳು ಬೆಳೆಸಿದ್ರು ಅವರು ಕೊಡಲ್ಲ, ಬಹುಮಾನ ಕೊಡಲ್ಲ. ಎಲ್ಲಾನು ಮಾಡೆಲ್ ಗಾರ್ಡನ್ ತರ ಎಲ್ಲ ಇರಬೇಕು. ಅಂದ್ರೆ ಔಷಧೀಯ ಸಸ್ಯಗಳು ಇರಬೇಕು, ತರಕಾರಿಗಳಿರಬೇಕು, ಇರಬೇಕು. ಆಮೇಲೆ ನಾವೇ ನಮ್ದು ಇದು ಮಾಡ್ಕೋಬೇಕು, ಮಣ್ಣು ಗೊಬ್ಬರನ ನೀವೇ ಮಾಡ್ಕೋಬೇಕು. ಅದೆಲ್ಲ ಇದೆ. ಆಮೇಲೆ ಈಸ್ಟ್ ಫೇಸಿಂಗ್ ಅಲ್ಲಿ ಯಾವ್ದು ಗಿಡ ಇರಬೇಕು, ವೆಸ್ಟ್ ಫೇಸಿಂಗ್ ಅಲ್ಲಿ ಯಾವ್ದು ಇರಬೇಕು, ಆಮೇಲೆ ರೂಫ್ ಮೇಲೆ ಯಾವ ತರ ಇಟ್ರೆ ಅದು 24 hours ಬರುತ್ತೆ, ನೀರು ಎಷ್ಟು ಹಾಕಬೇಕು, ಆಮೇಲೆ ನಾವು ಹೇಗೆ ಪಾಟಲ್ಲಿ ಅದನ್ನ ಬೆಳೆಸ್ತಾ ಇದ್ದೀವಿ, ಅದ್ರದ್ದು ಗುಣಮಟ್ಟ ಹೇಗಿದೆ ಅದೆಲ್ಲ ನೋಡ್ಕೊಂಡು ಅದು ಫಲ ಬಿಡ್ತಾ ಇದೆಯಾ ಇಲ್ವಾ. ಸುಮ್ಮನೆ ಬೆಳೆದ್ರೆ ಆಗೋದಿಲ್ಲ. ಸೊ ನಮಗೆ ಫಲ ಕೊಡಬೇಕು. ಅದು ನಾವು ಚಿಕ್ಕ ಮಕ್ಕಳ ತರ ಅದನ್ನ ನೋಡ್ಕೋಬೇಕು. ಟೈಮ್ ಟು ಟೈಮ್ ಅಲ್ಲಿ ಅದಕ್ಕೆ ಗೊಬ್ಬರ ಎಲ್ಲ ಚೇಂಜ್ ಮಾಡಬೇಕು. ಇದು ಜಾಸ್ತಿ ನೀರಾದ್ರೂ ಕೊಳ್ತೋಗ್ಬಿಡುತ್ತೆ, ಕಮ್ಮಿ ನೀರಾದ್ರೂ ಒಣಗೋಗ್ಬಿಡುತ್ತೆ. ಸೊ ತುಂಬಾ ಜಾಸ್ತಿ ಮೇಂಟೈನ್ ಮಾಡಬೇಕು. ಅದೆಲ್ಲ ಮಾಡಿದ್ರೆ ಅವ್ರು ಅದನ್ನೆಲ್ಲ ನೋಡ್ಬಿಟ್ಟು ಮಾಡೆಲ್ ಟೆರೆಸ್ ಗಾರ್ಡನ್ ಅಂತ ಹೇಳಿ ನನಗೆ ಕೊಟ್ಟಿದ್ದಾರೆ. ನಾನು ದೊಡ್ಡ ಇದು ಕೂಡ ಬೆಳೆಸಿದ್ದೀನಿ, ಬೆಟ್ಟದ ನೆಲ್ಲಿಕಾಯಿ ಕೂಡ ಪಾಟಲ್ಲಿ ಬೆಳೆಸಿದ್ದೀನಿ. ಅದು ಇವಾಗ 5 ವರ್ಷ ಆಗಿದೆ, ಇನ್ನ ಫಲ ಕೊಟ್ಟಿಲ್ಲ. ಈ ವರ್ಷ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದಾದ್ಮೇಲೆ ಅವಕಾಡೋನು ಬಿಟ್ಟಿದೆ. ಸುಮಾರು 200 to 250 ಕಾಯಿ ಬಿಟ್ಟಿದೆ ಅವಕಾಡೋ. ಇನ್ನೊಂದು ಹಣ್ಣು ನೋಡಿದೆ, ಬಟರ್ ಫ್ರೂಟ್, ಪ್ಯಾಷನ್ ಅಲ್ಲಿದೆ ಅಲ್ಲ, 2 ಬಿಟ್ಟಿದೆ. ನಿಂಬೆ ಹಣ್ಣು ಬಿಟ್ಟಿದೆ. ನಿಂಬೆ ಹಣ್ಣು ಒಂದು 400 ಕೊಟ್ಟಿದೆ. ಈ 2 ವರ್ಷದಲ್ಲಿ 400 ಕೊಟ್ಟಿದೆ. ಅಂದ್ರೆ ಎಲ್ಲಾ ತರದ ಗಿಡಗಳು ಯಾವ್ಯಾವ ದಿಕ್ಕಲ್ಲಿ ಬೆಳೆದಿದ್ದೀರಾ, ಆ ಮಣ್ಣಿನ ಪ್ರಮಾಣ, ಗೊಬ್ಬರ ನೀವೇ ತಯಾರಿಸಬೇಕು, ಮತ್ತು ಎಲ್ಲದೂ ಅದು ಒಂದು ಸಿಸ್ಟಮ್ ಇದೆ ಅಲ್ವಾ. ಅದನ್ನೆಲ್ಲ ಪರಿಶೀಲಿಸ್ಬಿಟ್ಟೆ ನಿಮಗೆ ಬಹುಮಾನ ಸಿಕ್ಕಿದೆ. ಈಗ ನಾನು ನನ್ನ ವೀಕ್ಷಕರೇ ನಿಮ್ಮ ಎಲ್ಲಾ ಗಿಡಗಳನ್ನ ತೋರಿಸ್ತಾ ಬರ್ತೀನಿ. ನೀವೇ ಬಹಳ ಚೆನ್ನಾಗಿ ಜೋಡಿಸಿದ್ದಾರೆ. ಯಾಕಂದ್ರೆ ಭೂಮಿ ಮೇಲೆ ಬೆಳೆಯೋದಕ್ಕಿಂತ ಮನೆ ತಾರಸಿ ಮೇಲೆ ತೋಟ ಮಾಡೋದು, ಅದನ್ನ ಅಂದ್ರೆ ಅದನ್ನ ಕಾಪಾಡ್ಕೊಳ್ಳೋದು, ಅದಕ್ಕೆ ತಕ್ಕ ಹಾಗೆ ಗೊಬ್ಬರಗಳನ್ನ ಹಾಕಿ ನೀರು ಹಾಕೋದು ಎಲ್ಲದೂ ಬಹಳ ಕಷ್ಟ. ಯಾಕಂದ್ರೆ ನೀರು ಸ್ವಲ್ಪ ಜಾಸ್ತಿ ಆದ್ರೆ ಕೊಳ್ತು ಹೋಗುತ್ತೆ. ಮತ್ತೆ ಮಣ್ಣನ್ನ ಪುನರ್ ಒಂದ್ಸಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ಹಾಕ್ಬೇಕು. ಮತ್ತೊಂದು ಹಾಳಾದ್ರೆ ರೀಪೋರ್ಟ್ ಮಾಡಬೇಕು. ಅಂದ್ರೆ ಈಗ ಮಗುವನ್ನ ನಾವು ಹೇಗೆ ಬೆಳೆಸ್ತೀವೋ ಅಂದ್ರೆ ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ಅದ್ರ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಇದು ಹಾಗೆಲ್ಲ. ಅಂದ್ರೆ ಇದು ಆಸಕ್ತಿ ಇರಬೇಕು, ಒಂದು ಸಿಸ್ಟಮ್ ಆಗಿ ಬೆಳ್ಕೊಂಡ್ ಬಂದಿದ್ದೀರ. ಬಹಳ ಖುಷಿ ಆಯ್ತು. ಸೊ ಇನ್ನಷ್ಟು ಗಿಡಗಳನ್ನ ಸಾಕಿ ಮತ್ತಷ್ಟು ಬಹುಮಾನಗಳು ನಿಮ್ಮದಾಗ್ಲಿ. ನನ್ನ ವಿಡಿಯೋ ಮುಖಾಂತರ ನಮ್ಮ ಸ್ನೇಹಿತೆಯರು ಯಾವ್ಯಾವ ಮರಗಳನ್ನ ಸಾಕಿದ್ದಾರೆ, ಹೇಗೆ ಸಾಕಿದ್ದಾರೆ ಅಂತ ನಾನು ಒಂದು ವಿಡಿಯೋ ಮಾಡೋರಿಗೆ ತೋರಿಸ್ತೀನಿ.
ದೊಡ್ಡ ದೊಡ್ಡ ಮರಗಳನ್ನ ಯಾವ್ದಾವ್ದು ಸಾಕಿದ್ದೀರಾ ಅದ ಹೆಸರು ಹೇಳ್ತಾ ಬರ್ತೀರಾ? ಇದು ಯಾವ್ದಿದು? ಇದು ಜಂಬು ನೇರಳೆ. ಇದು ನೇರಳೆನ ಮರನ? ಓ, ಈ ತರ ಡ್ರಮ್ ಅಲ್ಲಿ ಹಾಕ್ಬಿಟ್ಟು. ಇದು ಎಷ್ಟು ವರ್ಷದ್ದು? ಇದು 3 ವರ್ಷ ಆಗಿದೆ. 3 ವರ್ಷ. ಇನ್ನು ಫಲ ಬಿಟ್ಟಿದ್ಯಾ? ಒಂದು ಜಂಬು ನೇರಳೆ. ನಂತರ ಇದು ಪಕ್ಕದ್ದು ಇದು ರೋಸ್ ಆಪಲ್ ಅಂತ. ರೋಸ್ ಆಪಲ್ 1 ವರ್ಷದಿಂದ ಬಿಡ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ ಇದು ನೋಡಕ್ಕೆ. ಹೌದಾ? ಗೊಂಚಲಾಗಿ ಪಿಂಕ್ ಕಲರ್ ಬಿಡುತ್ತೆ. ಓಕೆ ಓಕೆ. ನೆಕ್ಸ್ಟ್ ಅದ್ರ ಹಿಂದೆ ಇದು ಎರಳಿಕಾಯಿ. ಎರಳಿಕಾಯಿ. ಓಕೆ. ಎಲ್ಲವೂ ಈ ತರ ಡ್ರಮ್ಗಳಲ್ಲಿ ಅಲ್ಲ, ಬ್ಲೂ ಕಲರ್ ಡ್ರಮ್ ಅಲ್ಲಿ ಮಣ್ಣುಗಳನ್ನ ಹಾಕಿ ಇದು ಬಿಡಿಸಿದ್ದಾರೆ. ಕರೆಕ್ಟ್. ಅದ್ರ ಪಕ್ಕ ಆಮೇಲೆ ಇದು ಇದು ಆಲ್ಫೆನ್ಸೋ. ಆಲ್ಫೆನ್ಸೋ. ಓ, ಆಲ್ಫೆನ್ಸೋ ಮಾವಿನ ಹಣ್ಣಿದ? ಬಿಟ್ಟಿದೆ ಅದು. ಆಮೇಲೆ ಇದು ಆರೆಂಜ್. ಕಿತ್ಲೆ ಹಣ್ಣು. ಕಿತ್ಲೆ ಹಣ್ಣು ಬಿಟ್ಟಿದ್ಯಾ? ಅದು ನಾಟಿದಂತೆ ಇದು. ಅದಕ್ಕೆ 5 ವರ್ಷ ತಗೊಳತ್ತಂತೆ. ಓಹೋ, ಈಗ ಎಷ್ಟು ಸಮಯ ಆಗಿದೆ? 5 ವರ್ಷ ಆಗ್ತಾ ಇದೆ. ಅದೇನು ಮುಂದಿನ ವರ್ಷ ಬಿಡುತ್ತೆ ನೋಡೋಣ. ಅದ್ರ ಹಿಂದೆ ಅಲ್ಫೆನ್ಸೋನೇ ಇದು. ಅಲ್ಫೋನ್ಸ. ಮತ್ತೊಂದು 2 ಅಲ್ಫೋನ್ಸ ಗಿಡ ಸಾಕಿದ್ದೀರಾ? ಇದು ಮಾವಿನ ಹಣ್ಣು ಬಿಡ್ತಾ ಈ ಸಲ? ಬಿಟ್ಟಿತ್ತು. ಈ ಸತಿ ಬಿಡ್ಬೇಕು. ಡಿಸೆಂಬರ್ ಅಲ್ಲಿ ಹೂವು ಹಾಕುತ್ತದೆ. ಈ ಕಡೆ ಬನ್ನಿ ಪ್ರಭಾ. ಮೆಹಂದಿ. ಮೆಹಂದಿ. ಓಕೆ. ಇದೆ ಅಲ್ಲ ಮೆಹಂದಿ ಗಿಡ. ಇದು ಮೆಹಂದಿ. ನೆಕ್ಸ್ಟ್ ಪ್ರಭಾ ಅವ್ರೆ, ಇದು ಶುಗರ್ ಪ್ಲಾಂಟ್ ಅಂತಾರೆ ಇದನ್ನ. ಸಕ್ಕರೆ ಕಾಯಿಲೆ ಇದಕ್ಕೆ. ಇದು ಮಧುನಾಶಿನಿ. ಮಧು ಬಳ್ಳಿನ? ಅದು ಬಳ್ಳಿ ಮೇಲ್ವರೆಗೂ ಹೋಗಿದೆ ಅಲ್ಲ ಇದು? ಏನಿದು ಮಧುನಾಶಿನಿ? ಮಧುನಾಶಿನಿ ಅಂದ್ರೆ ಆಯುರ್ವೇದಿಕ್ ಅಲ್ಲಿ ಇದನ್ನೇ ಪೌಡರ್ ಮಾಡಿ ಕೊಡೋದು ಅವರು. ಓಕೆ. ಮಧುನಾಶಿನಿ. ಆಯ್ತು ಪ್ರಭಾ ಅವ್ರೆ, ಇಲ್ಲಿ 2 ಹಣ್ಣು ಬಿಟ್ಟಿದೆಯಲ್ಲ, ಅದೇನದು? ಪ್ಯಾಷನ್ ಫ್ರೂಟ್. ಪ್ಯಾಷನ್ ಫ್ರೂಟ್ 2 ಬಿಟ್ಟಿದೆ. ಇದು ಬಳ್ಳಿ ತರ ಅಲ್ಲ? ಬಳ್ಳಿ ತರ. ಆಮೇಲೆ ಇದು ರನ್ಪಾಲ್ ಅಂತ ತುಂಬಾ ಜನಕ್ಕೆ ಕಿಡ್ನಿ ಸ್ಟೋನ್ಸ್ 9 ಸೆಂಟಿಮೀಟರ್ಸ್ ವರೆಗೂ ಕರಗುತ್ತೆ. ಇದ್ರದ್ದು ಚಟ್ನಿ ಜ್ಯೂಸು ಎಲ್ಲ ಕುಡಿದ್ರೆ. ಹೌದಾ? ಇದು ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ಪ್ಯೂರ್ ಆಗಿದೆ. ಅವ್ರಿಗೆ ನೋವು ಬಂದವ್ರು ಕೂಡ ಇದು ಕೊಟ್ಟಿದ್ಮೇಲೆ ಅವ್ರಿಗೆ ಕಮ್ಮಿ ಆಗಿದೆ. ಅಂದ್ರೆ ಇಲ್ಲಿ ಒಂದು ನೀವು ಹಣ್ಣುಗಳ ತೋರಿಸಿದ್ರಿ, ಇವಾಗೆಲ್ಲ ಆಯುರ್ವೇದ ಮೆಡಿಸಿನ್ ಪ್ಲಾಂಟ್ಸ್ ಗಳು. ಆಮೇಲೆ ಇದು ಲೆಮನ್ ಗ್ರಾಸ್. ಇದು ಸಾಮಾನ್ಯವಾಗಿ ಎಲ್ಲರೂ ಬೆಳೆಸ್ತಾರೆ. ಇದು ಅಲೋವೆರಾ. ಇದು ಅಲೋವೆರಾ. ತುಳಸಿ ಅಂತಾರೆ. ಓ, ಇದು ಇಂಗ್ಲಿಷ್ ತುಳಸಿ ಅಂತಾನಾ? ಇಂಗ್ಲಿಷ್ ತುಳಸಿ. ಅಂದ್ರೆ ಇದ್ರದ್ದೇನು ಮಹತ್ವ? ಇದು ನಮ್ಮ ತುಳಸಿ ಅಷ್ಟೇ ಸ್ಟ್ರಾಂಗು, ಬಟ್ ಇದು ಸ್ವಲ್ಪ ಕಫ ತೆಗೆಯುತ್ತೆ. ತುಂಬಾ ಕೆಮ್ಮಿ ಕಫ. ಇಂಗ್ಲಿಷ್ ತುಳಸಿ ಅಲ್ಲ, ಸಾಮಾನ್ಯವಾಗಿ ತುಳಸಿನ ನಾವು ಕೆಮ್ಮಿ ಕಫಕ್ಕೆ ನಾವು ಬಳಸ್ಕೊಳ್ಳೋದು, ಬಟ್ ಇದನ್ನು ಹೆಚ್ಚಿಗೆ ಪ್ರಭಾವ ಬೀರುತ್ತೆ. ಮೆಡಿಸಿನಲ್ ಪ್ಲಾಂಟ್ ಇದು. ಆ ತುಳಸಿನ ಆದಷ್ಟು ಇದಕ್ಕೆ ಯೂಸ್ ಪೂಜೆಗೆ ಎಲ್ಲ. ಇದು ಬರೀ ಮೆಡಿಸಿನಲ್ ತುಳಸಿ ಇದು. ಅಮ್ಮ ಇದರಲ್ಲಿ ತೆಲುಗಲ್ಲಿ ಉಸ್ತಿಕಾಯಿ ಅಂತಾರೆ. ಇಟ್ ಈಸ್ ಆಂಟಿ ಆಕ್ಸಿಡೆಂಟ್. ಅದು ಅದು ಆಂಟಿ ಆಕ್ಸಿಡೆಂಟ್. ತಿಂತಾರೆ ಇವ್ರು. ಇದನ್ನ ತಮಿಳವ್ರು ಜಾಸ್ತಿ ಬಳಸ್ತಾರೆ ಅಂತ. ಇದು ಮಿಡಿ ಉಪ್ಪಿನಕಾಯಿ. ಇದು ಮಿಡಿ ಉಪ್ಪಿನಕಾಯಿ ಮಾವಿನ ಮರ. ಇದು ಒಂದೆಲಗ. ಇದು ಸಾಮಾನ್ಯವಾಗಿ ಅದೇ ಪಾಟ್ಗಳಲ್ಲೆಲ್ಲ ನಮ್ಮಲ್ಲಿ ಸಾಕೋದಿದೆ. ನೆಕ್ಸ್ಟ್ ಹಾಗೆ ಹೋಗಿ, ಇಲ್ಲಿ ಅಗಲ ಎಲ್ಲ ಇದೆಯಲ್ಲ, ಇದು ಕಾಣ್ತಾ ಇದೆಯಲ್ಲ ಅಲ್ಲಿ? ಇದೆ ರನ್ಪಲ್. ಏನು? ಅದೇ ಇದು ಕಿಡ್ನಿ ಸ್ಟೋನ್. ಕಿಡ್ನಿ ಸ್ಟೋನ್. ಅಲ್ಲೂ ಹಿಂದೆ ತೋರಿಸಿದ್ರೆ ಬಂದ್ಬಿಡುತ್ತೆ. ಎಲ್ಲಂದ್ರೆ ಅಲ್ಲಿ ಬರ್ತದೆ. ಇದು ಈ ಮರ ಇದು ಅವಕಾಡೋ. ಅವಕಾಡೋ ಸುಮಾರು ಒಂದು 250 ಬಿಟ್ಟಿದೆ. 250? ಈ ಗಿಡ ಅನ್ಬೇಕು, ಮರ ಅನ್ಬೇಕು ಇದಕ್ಕೆ? 250. ಓಕೆ ಓಕೆ. ನೆಕ್ಸ್ಟ್ ಹಾಗೆ ಹೋಗಿ. ಇದು ನಿಂಬೆ ಗಿಡ ನೋಡಿ. ನಿಂಬೆ ಗಿಡ ಎಷ್ಟು? 150ರಿಂದ 200 ಬಿಟ್ಟಿದೆ. ಒಂದು ಗಿಡ ಪಾಟಲ್ ಸಾಕಿರೋ ಒಂದು ಗಿಡ ನೋಡಿ. ಇಲ್ಲೆಲ್ಲ ಬಿಟ್ಟಿದೆ ನೋಡಿ. ಇಲ್ಲಿ ಕರೆಕ್ಟ್. ಒಂದು ಗಿಡ 150ರಿಂದ 200ವರೆಗೂ ನಿಂಬೆ ಹಣ್ಣು ಬಿಟ್ಟಿದೆ. ಇದು ಏನ್ ಹೀರೆಕಾಯಿ ಅಂತ ಹೇಳ್ತಾರೆ? ತುಪ್ಪದ ಹೀರೆಕಾಯಿ. ಬಹಳ ರುಚಿ ಇದು. ನಮ್ಮ ಮಲೆನಾಡ್ ಕಡೆ ಬಹಳ ಬೆಳಿತೀವಿ. ಇಲ್ಲಿ ಸ್ವಲ್ಪ ಅಪರೂಪ ಸಿಗೋದು, ಬಟ್ ತುಂಬಾ ರುಚಿ ಇರುತ್ತೆ. ಇಲ್ಲೆಲ್ಲ ಸಾಮಾನ್ಯವಾಗಿ ಟೊಮೆಟೊ ಅದರಿಂದ ಹಾಕಿದ್ದೀರಲ್ಲ? ಆಮೇಲೆ ಇದೆ ಮಂಗರವಳ್ಳಿ. ಇದು ಕೂಡ ಔಷಧೀಯ ಗಿಡನೇ. ಅಂದ್ರೆ ಇದು ಬಳ್ಳಿ ಗಿಡಗಳು ಇವಾಗಲ್ಲ? ಈಗ ಬಳ್ಳಿ ಗಿಡ ಯಾವ್ದು ಇದು? ತೊಂಡೆಕಾಯಿ. ಇದು ವಿಳೆದೆಲೆ ಇದೆ. ಎಷ್ಟು ಬಿಟ್ಟಿರ್ಬೋದು ಕಾಯಿ? ಒಂದು ಸುಮಾರು 2 kg ಬಿಟ್ಟಿದೆ. 2 kg? 2 kg ಅಷ್ಟು ತೊಂಡೆಕಾಯಿ ನೀವು ಉಪಯೋಗಿಸಿದ್ದೀನಿ. ಇವಾಗ ಕಟ್ ಮಾಡಿದ್ದೀನಿ. ಸೀಸನ್ ಅಂದ್ರೆ ಈ ತರ ಬಳ್ಳಿಗಳನ್ನ ಬೆಳ್ಸಕ್ಕೆ ಈ ತರ ಎಲ್ಲ ಮಾಡ್ಕೊಂಡು. ಏನಂದ್ರೆ ಇದೆಯಾ ಕಾಯಿ? ಕಾಯಿ ಆಗಿಲ್ಲ. ಹೂವ ಇದೆ. ಕಾಯಿ ಎಲ್ಲ ಇದು ಹೂವ ಇದು. ಇಲ್ಲಿ ನೋಡಿ ಪುಟ್ಟ ಕಾಯಿ.
ತೊಂಡೆಕಾಯಿ ಚಿಕ್ಕದು, ಚಿಕ್ಕದು ಹೂವು ಕಾಯಿ. ಹ್ಮ್ ಒಂದು ಬಳ್ಳಿ ಅಲ್ಲ ಇದು? ಹೌದು, ಒಂದು ಬಳ್ಳಿ. ವೀಳ್ಯದೆಲೆ ಇದೆ ಅಲ್ಲಿ. ವಿಳೆದೆಲೆ ಇದೆ. ಇದೇನಿದು? ಇದೆಲ್ಲ ಶುಂಠಿ. ಶುಂಠಿನ ಹಾಕಿದ್ದೀರಿ. ಇದು ಬಾರ್ಬಡನಸ್ ಚೆರಿ. ಏನಂದ್ರೆ? ಬಾರ್ಬಡನಸ್ ಚೆರಿ ಅಂತಾರೆ ಇದಕ್ಕೆ. ಬಾರ್ಬಡನಸ್ ಚೆರಿ ಅಂದ್ರೆ ಹಣ್ಣ ಇದು? ಇದು ನೋಡಿ, ಇದು ಈ ತರ ಚಿಕ್ಕ ಚಿಕ್ಕದು ಕೆಂಪು ಕಲರ್ ಆಗುತ್ತೆ. ಇದು ಆಮ್ಲಗಿಂತ ವಿಟಮಿನ್ ಸಿ ಜಾಸ್ತಿ. ಅಂದ್ರೆ ನೆಲ್ಲಿಕಾಯಿಗಿಂತಲೂ ಈ ಹಣ್ಣಲ್ಲಿ ವಿಟಮಿನ್ ಸಿ ಇದೆ. ಅಂದ್ರೆ ಇದು ಹಣ್ಣ ಕಾಯ? ಇದು ಕಾಯಿ. ಎಷ್ಟೊಂದಿದೆ ಅಲ್ಲ. ಬಟ್ ಇದಕ್ಕೆ ಎಲೆಗಳು ಕಮ್ಮಿನೇ, ಇದೇ ತರನ ಪುಟ್ ಪುಟ್ಟ ಎಲೆಗಳು? ಎಲೆಗಳು ಕಮ್ಮಿ. ಇವಾಗ ಚಿಗುರ್ಕೊಂಡು ಜೊತೆಯಾಗಿ ಸೀಸನ್ ಅಂತ ಬಿಡ್ತಾ ಇದೆ. ಇದನ್ನ ಹುಳಿಮಾವಿನಲ್ಲಿ ಟ್ರೈನಿಂಗ್ ಸೆಂಟರ್ ಇದೆಯಲ್ಲ, ಅಲ್ಲಿಂದ ತಗೊಂಬಂದೆ. ಅವ್ರು ಹೇಳ್ತಾ ಇದ್ರು, ಈ ತರ ಮಿಡ್ಲ್ ಸ್ಕೂಲಲ್ಲಿ, ಹೈಸ್ಕೂಲ್ಸ್ ಅಲ್ಲೆಲ್ಲ ದೊಡ್ಡ ಮರಗಳು ಹಾಕ್ಬಿಟ್ರೆ ಮಕ್ಕಳು ಅದ್ರಲ್ಲಿ ಆಟ ಆಡ್ಕೊಂಡು ಈ ಹಣ್ಣುಗಳೆಲ್ಲ ತಿಂತಾರೆ, ತುಂಬಾ ಚೆನ್ನಾಗಿರುತ್ತೆ, ಹಾಕಿ ಅಂದ್ರು. ದೊಡ್ಡ ಮರವಲ್ಲ ಅಂತ ಅನ್ಕೊಂಡು ಪರವಾಗಿಲ್ಲ ಮನೆಗೆ ತಂದು ಹಾಕೋಣ ಅಂತ ನೋಡಿದ್ರೆ ಹಾಕಿದೀರ, ಚೆನ್ನಾಗಿ ಬಂದಿದೆ. ಇದು ಎಷ್ಟು ವರ್ಷದ್ದು ಮರ ಇದು? ಇದು 1.5 year. 1.5 ವರ್ಷದ್ದು. ನುಗ್ಗೆನಾ? ನುಗ್ಗೆ ಗಿಡ. ಬಿಟ್ಟಿತ್ತು ಸುಮಾರು ಒಂದು 10-12. ಈಗ ಹೂವು ಹಾಕಿದೆ. ಆಮೇಲೆ ಇದು ಸೀಮೆ ಬದನೆಕಾಯಿ ಬಳ್ಳಿ. ಸೀಮೆ ಬದನೆಕಾಯಿ. ಇದು ನುಗ್ಗೆ ಮರ. ಅದು ಎಷ್ಟು ವರ್ಷದ್ದು? ಮುಂಚೆನೆ ತಗೋಬೋದಾಯ್ತು ನಾವು ಫೋಟೋ. ಹೌದು, ಸ್ಟಾರ್ ಫ್ರೂಟ್ಸ್ ಆಗ್ಲೇ ಕಿತ್ಬಿಟ್ಟಿದೀವಿ ನಾವು. ಒಂದು 4-5 ಬಿಟ್ಟಿದೆ. ಈಗ ನಮ್ಮ ಸ್ನೇಹಿತರು ಸ್ಟಾರ್ ಫ್ರೂಟ್ ಆಗ್ಲೇ ಕಿತ್ತಿಟ್ಟಿದ್ದಾರೆ ನೋಡಿ. ಸ್ಟಾರ್ ಫ್ರೂಟ್ಸ್ ಆಯ್ತು. ಸ್ಟಾರ್ ಫ್ರೂಟ್. ನೆಕ್ಸ್ಟ್ ಬಾಳೆ ಗಿಡ. ಇದೇನು ಯಾವ ಕಾಯಿ ಬಿಟ್ಟಿತ್ತ? ಗೊನೆ? ಅದು ಗೊನೆ ಆಗಿ ಅದ್ರದ್ದು ಚಿಕ್ಕದು ಬರುತ್ತಲ್ಲ, ಅದ್ರ ಕಂದ ಅದು ಬಂದಿದೆ. ಇನ್ಮೇಲೆ ಬಿಡ್ಬೇಕದು, ಗೊತ್ತಿಲ್ಲ ನಂಗೆ. ಯಾವ ಬಾಳೆ? ಏಲಕ್ಕಿನ? ಏಲಕ್ಕಿ ಬಾಳೆ. ಸೊ ಬಾಳೆನೆ ಒಂದ್ 3-4 ಇದೆ. ಆಮೇಲೆ ಬಂದ್ಬಿಡ್ತಾ ಇದೆ. ನೆಕ್ಸ್ಟ್ ಏನಿದೆ? ಕಮಲದ ಹೂವಲ್ಲ, ಲಿಲ್ಲಿ ಅಂತಾರೆ ಇದು. ಕಮಲದ ಜಾತಿಗೆ ಸೇರಿರೋದು. ಲಿಲ್ಲಿ ಅಂತ. ಅರಳೋದು ಯಾವಾಗ? ಬೆಳಗ್ಗೆ ಅರಳುತ್ತೆ, ಸಾಯಂಕಾಲ ಮುಚ್ಕೊಂಡ್ಬಿಡುತ್ತೆ. ಈಗಾಗ್ಲೇ ಮಧ್ಯಾಹ್ನ ಆಯ್ತಲ್ಲ, ಮುಚ್ಕೊಳ್ತಾ ಇದೆ. ಬಹಳ ಸ್ವಚ್ಛವಾಗಿದೆ, ಎಷ್ಟು ನೀಟಾಗಿದೆ ಅಲ್ಲ? ನಿಮ್ದು ಕಸ ಗಿಸ ಏನಿಲ್ಲ, ಅಷ್ಟು ಸ್ವಚ್ಛವಾಗಿದೆ. ಮೀನುಗಳಿದೆ ಅಲ್ಲ? ಬನ್ನಿ ಪ್ರಭಾ ಅವ್ರು. ಹಾಗೆ ಇಲ್ಲೆಲ್ಲ ದಾಸವಾಳ ಅನ್ಸುತ್ತಲ್ಲ? ಇದೆಲ್ಲ ಫ್ಲವರ್ ಭಾಗ. ಸುಮಾರು ಒಂದು 14-12 ವೆರೈಟೀಸ್ ದಾಸವಾಳ ಇದೆ. 12 ತರ ದಾಸವಾಳ ಇದೆ. ನಿಮ್ ಪೂಜೆಗೆ ಮಲ್ಲಿಗೆ 4 ತರದ? ಅಂದ್ರೆ ಇದೇ ಮಲ್ಲಿಗೆ ಗಿಡ ಅಲ್ಲ? ಜಾಜಿ ಇದೆ ಅಲ್ಲ? ಅದು ಮಲ್ಲಿಗೆ ಅಲ್ಲ? ಎಲ್ಲ ಮಲ್ಲಿಗೆನೆ. 1, 2, 3, ಇದೊಂದು 4 ತರ ಮಲ್ಲಿಗೆ, ಆಮೇಲೆ ಜಾಜಿ. ಇದಿಷ್ಟು ಮಲ್ಲಿಗೆ ಹೂಗಳದ್ದು ವಿಭಾಗ. ಇದು ದಾಸವಾಳ. ಈ ಕಡೆ ಕಣಗ್ಲೆ ಹೂ. ಎಲ್ಲ ಹೂಗಳದ್ದು. ಇದು ಕಣಗ್ಲೆ ಗಿಡ. ಆಯುರ್ವೇದ ಮೆಡಿಸಿನ್ ಆಯ್ತು, ಹಣ್ಣುಗಳಾಯ್ತು, ಹೂಗಳಾಯ್ತು. ದಾಳಿಂಬೆ ಒಂದು ತಗೋಬೇಕು. ದಾಳಿಂಬೆ ಬನ್ನಿ ತೋರಿಸಿ. ಎಷ್ಟು ದಾಳಿಂಬೆ ಬಿಟ್ಟಿರ್ಬೋದು ಪ್ರಭಾವ್ರೆ? 40ನ? ಅಂದ್ರೆ ಒಂದೇ ದಾಳಿಂಬೆ? ದಾಳಿಂಬೆ ಯಾವುದು ಪ್ರಭಾವ್ರೆ? ಅಲ್ಲಿದೆ. ತುಂಬಾ ಇಷ್ಟವಾದ ಮರ ನನಗೆ. ಹೌದಾ? ನೆಲ್ಲಿಕಾಯಿ. ಅಬ್ಬಬ್ಬಬ್ಬ. 5 ವರ್ಷ ಆಯ್ತು. 5 ವರ್ಷದ ಮರ ಇದು. ಅಂದ್ರೆ ಕಸಿ ಮಾಡಿದ್ದೆ ಅಲ್ವಾ ನೀವು ತಂದಿದ್ದ? ಅದೇ ಇದ್ರಲ್ಲಿ ತಂದಿದ್ದು, ಲಾಲ್ಬಾಗಲ್ಲಿ. ಅದು ಇಷ್ಟ ಆಗಿದೆ. ಅದು ಯಾವಾಗ ಬಿಡುತ್ತೆ? ಇನ್ನು ಬಿಟ್ಟಿಲ್ಲ. ಹೂ ಬಿಟ್ಟಿತ್ತಷ್ಟೇ. ಹೂ ಬಿಟ್ಟಿತ್ತು, ಬಟ್ ಇದಾಗ್ಲಿಲ್ಲ, ಕಾಯಿ ಆಗ್ಲಿಲ್ಲ, ಎಲ್ಲ ಉದುರ್ ಬಿಡ್ತು. ಎಲ್ಲರೂ ಹೇಳಿದ್ದೇನು ಅಂದ್ರೆ ಫಸ್ಟ್ ಟೈಮ್ ಅದು ಆಗಲ್ಲ, ನಿಧಾನವಾಗಿ ಆಗುತ್ತೆ ಅಂತ. ಮತ್ತೆ ಬಾಳೆ ಗಿಡ, ಆಮೇಲೆ ಸೀಬೆ ಇದೆ ಅಲ್ಲ? ಸೀಬೆ ಹಣ್ಣು ಮೆಡಿಸಿನಲ್ ಕೊತ್ತಂಬರಿ ಇದು. ಹೌದು, ನಿಮಿಷ ತೋರಿಸಿ. ಇದು ಅಲ್ಲ, ಉದ್ದ ಎಲ್ಲ ಇದೆ ಇದು? ಹೌದು, ಇದು ಮೆಡಿಸಿನಲ್ ಕೊತ್ತಂಬರಿ ಇದು. ಓಹೋ, ಮೆಡಿಸಿನಲ್ ಕೊತ್ತಂಬರಿ ಅಂತಾನು ಇದೆಯಾ? ಅದು ಊಟಕ್ಕೂ ಹಾಕೋಬಹುದು. ತಿಂದ್ರೆ ಟೇಸ್ಟ್ ಯಾವ ತರ? ನಮ್ ಕೊತ್ತಂಬರಿ ತರನೇನಾ? ಫುಲ್, ಅದಕ್ಕೆ ಹೇಳಿದ್ವಿ. ಆಮೇಲೆ ಇದು ಆರ್ವಿ ಅಂತಾರಲ್ಲ, ಅದು ಆರ್ವಿ ಅಂದ್ರೆ ಅದೇ ಎಲೆಗಳದ? ಅಲ್ಲ ಅಲ್ಲ ಅಲ್ಲ, ಭೂಮಿನಲ್ಲಿ ಸಿಗತ್ತಲ್ಲ ಗುಂಡ್ಗುಂಡಕ್ಕೆ, ಏನೋ ಹೇಳ್ತಾರೆ. ಇರ್ಲಿ ಇರ್ಲಿ ಬಿಡಿ, ಟೈಪೇ ಇದು. ಬಟ್ ಇಂಗ್ಲಿಷ್ ಅಲ್ಲಿ ಆರ್ವಿ ಅಂತಾರೆ. ಅದೇನು ಹೂವ ಹಣ್ಣ ಅಲ್ಲ, ಕೆಳಗಡೆ ಭೂಮಿನಲ್ಲಿ ಇರುತ್ತೆ. ಭೂಮಿ ಒಳಗಡೆ ಬೇರ್ ತರ.
ಬೇರ್ ತರ ತಗೊಳ್ಳೋದು. ಇದು ಲೀಚಿ ಮರ. ಲಿಚ್ಚಿ ಮರ. ಓಹೋ, ಈ ಲಿಚ್ಚಿ ಹಣ್ಣು ಅಂತ ವೈಟ್ ಸಿಗುತ್ತಲ್ಲ, ಅದೇನಾ ಇದು? ಒಳಗಡೆ ಹಾ, ಇದ್ರ ತರ ಇರುತ್ತೆ. ಗೊತ್ತಾಯ್ತು. ಆಮೇಲೆ ಸೀಬೆ ಹಣ್ಣು ಬಿಟ್ಟಿತ್ತ ಪ್ರಭಾ ಅವ್ರ? ಅಯ್ಯೋ ಎಷ್ಟು ಚೆನ್ನಾಗಿತ್ತಪ್ಪ. ಆಮೇಲೆ ಅಲ್ಲಿ ಬದನೆಕಾಯಿ ಗಿಡ ಹಾಕಿದಾರ, ಬದನೆಕಾಯಿ ಇದೆ ನೋಡಿ. ಬದನೆಕಾಯಿ ಇದೆ, ಅಲ್ಲೇ ಹಣ್ಣಾಗಿ ಹೋಗಿದೆ ಅದು. ಕೆಳಗೂ ಒಂದ್ ಬಿದ್ದಿದೆ, ಅಲ್ಲಿ ನೋಡಿದೆ ನಾನು. ಹೌದಾ? ಹೌದು, ಬಿದ್ದಿದೆ. ಏನ್ ಪ್ರಭಾ ಅವ್ರೆ, ಎಲ್ಲಾ ತರದ ಹಣ್ಣುಗಳನ್ನ ಸಾಕಿದ್ದೀರ? ತೋರಿಸ್ತೀನಿ. ನಾವು ಹಣ್ಣೆಲ್ಲ ಕಿತ್ಬಿಟ್ವಿ ನವರಾತ್ರಿ ಟೈಮ್. ಎಲ್ಲ ಕಿತ್ಬಿಟ್ರಿ? ಅದು ಬೀಳ್ತಾ ಇತ್ತು, ಅದಕ್ಕೆ ಕಿತ್ಬಿಟ್ವಿ. ಇವಾಗ ಎಷ್ಟು ಹಣ್ಣು ಬಿಟ್ಟಿರ್ಬೋದು ಪ್ರಭಾ ಅವ್ರ? ಈಗ ಒಂದು 50 ಬಿಟ್ಟಿದೆ. 50? ಒಬ್ಬೊಬ್ಬ, ತುಂಬಾ ಚೆನ್ನಾಗಿರುತ್ತೆ, ಸ್ವೀಟ್ ಆಗಿ. ಪ್ರಭಾ ಅವ್ರೆ, ನೀವು ಪ್ರಕೃತಿಗೆ ಒಂದು ಉಡುಗೊರೆ ಕೊಡ್ತಾ ಇದ್ದೀರಿ. ಯಾಕಂದ್ರೆ ಎಲ್ಲಿ ಹಸಿರಿರುತ್ತೋ, ಎಲ್ಲಿ ಹೂವು ಹಣ್ಣುಗಳಿರುತ್ತೋ ಅಲ್ಲಿ ಪಶು ಪಕ್ಷಿಗಳು ಬರುತ್ತೆ. ಪಕ್ಷಿಗಳು ತಾವು ತಿಂದು ಬಿಟ್ಟು ಬೀಜ ಪ್ರಸಾರ ಮಾಡಕ್ ಅನುಕೂಲ. ನೀವು ಪ್ರಕೃತಿಗೆ ಒಳ್ಳೆಯ ಉಡುಗೊರೆಯನ್ನು ಕೊಡ್ತಾ ಇದ್ದೀರಿ. ಬೇರೆಯವರು ಕೂಡ ಕಷ್ಟಪಟ್ಟರೆ ಈ ಥರ ಗಿಡಗಳನ್ನ ಸಾಕ್ಬೋದು ಅನ್ನೋದಕ್ಕೆ ಮಾದರಿಯಾಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಷ್ಟೊಂದು ಪ್ರೈಸ್ಗಳಲ್ಲಿ ಈ ಒಂದು ಪ್ರೈಸೇ ಬಹಳ ಅತ್ಯುತ್ತಮ ಅಲ್ವಾ? ಈ ಸಲ ಸ್ವಾತಂತ್ರ್ಯೋತ್ಸವದಲ್ಲಿ ಅಂಬೇಡ್ಕರ್ ಅವರದ ಜೀವನ ಚರಿತ್ರೆಯನ್ನು ಅವರು ಫಲಪುಷ್ಪಗಳಲ್ಲಿ ಮಾಡಿದ್ದಾರೆ. ಸೊ ನಿಮಗೆ ಕೊಟ್ಟಿರುವಂತಹ ಬಹುಮಾನ ಕೂಡ ಅಂಬೇಡ್ಕರ್ ಅವರದ್ದು. ಮತ್ತು ಇಲ್ಲಿದೆ ತೋಟಗಾರಿಕೆ ಇಲಾಖೆಯಿಂದ ತಗೊಂಡಿರೋ ಪ್ರೈಸ್. ನಿಮ್ಮ ಹಿಂದ್ಗಡೆ ಇರೋ ಎಲ್ಲ ಪ್ರೈಸ್ಗಳು ತೋಟಗಾರಿಕೆ ಇಲಾಖೆಯಿಂದ ಬಂದಿದೆ. ನಿಮಗೆ ನಮ್ಮೆಲ್ಲರ ಶುಭಾಶಯಗಳು. ನಿಮ್ಮ ಒಂದು ಹವ್ಯಾಸಕ್ಕೆ ಮತ್ತಷ್ಟು ಗರಿ ಬಂತು, ಮತ್ತಷ್ಟು ಉತ್ಸಾಹ ಬಂತು. ಇದೇ ಉತ್ಸಾಹದಲ್ಲಿ ಮತ್ತೆ ಮುಂದಿನ ವರ್ಷ ಮೊದಲ ಬಹುಮಾನ ನಿಮ್ದಾಗ್ಲಿ ಅಂತ ನಾನು ಆಶಿಸ್ತೀನಿ. ಪ್ರಭಾ ಅವರೇ, ಇಲ್ಲಿವರೆಗೂ ನೀವು ಬಹುಮಾನದ್ದು ಹೇಳಿದ್ರಿ, ಗಿಡಗಳನ್ನ ತೋರಿಸಿದ್ವಿ. ಎಲ್ಲದಕ್ಕಿಂತ ಒಂದು ಪ್ರಿಪ್ರೇಷನ್ ಬೇಕಾಗುತ್ತೆ ಅಲ್ವಾ? ಈಗ ಟೆರೆಸ್ ಗಾರ್ಡನ್ ಮಾಡಬೇಕಾದ್ರೆ ಹೇಗೆ ಒಂದು ಅನುಕೂಲಗಳು ಬೇಕು, ಹೇಗೆ ನಾವು ಸಿದ್ಧತೆ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ. ಟೆರೆಸ್ ಗಾರ್ಡನ್ ಮಾಡಬೇಕು ಅಂದ್ರೆ ರೂಫ್ಗೆ ವಾಟರ್ ಪ್ರೂಫಿಂಗ್ ಇರಬೇಕು. ಆಮೇಲೆ ವಾಟರ್ ಪ್ರೂಫಿಂಗ್ ಇದ್ರೂ ಕೂಡ ಅದಕ್ಕೆ ಕರೆಕ್ಟ್ ಆಗಿ ಪ್ರಪೋರ್ಷನಲ್ ಹಾಕಬೇಕು. ಅಥವಾ 6 ತಿಂಗಳಿಗೊಂದ್ಸತಿ ಅಥವಾ 1 ವರ್ಷಕ್ಕೊಂದ್ಸತಿ ಆ ಲೀಕ್ ಪ್ರೂಫ್ ನಾವು ಮಾಡಿಸ್ತಾ ಇರ್ಬೇಕಾಗತ್ತೆ. ಆಮೇಲೆ ಪಿಲ್ಲರ್ ಕನ್ಸ್ಟ್ರಕ್ಷನ್ಸ್ ಇದ್ರೆ ನೀವು ನಂತರ ತೋಟ ಮಾಡ್ಕೋಬಹುದು. ನನಗೆ 18 ಪಿಲ್ಲರ್ಸ್ ಇದೆ ನನ್ನ ಇದಕ್ಕೆ. ಯಾಕಂದ್ರೆ ಭಾರ ಆಗತ್ತೆ ಮಣ್ಣು. ಬಟ್ ಇವಾಗ ಒಂದು ಹೊಸದು ಬಂದಿದೆ, ಕೋಕೋಪಿಟ್ ಅಲ್ಲೂ ಬೆಳೆಸ್ಬೋದು. ಬಟ್ ನಾನು ಮಣ್ಣು ಕೋಕೋಪಿಟ್ ಮಿಕ್ಸ್ ಮಾಡಿ ಬೆಳೆಸಿದ್ದೀನಿ. ಆಮೇಲೆ ನೀವು ಯಾವ್ದು ಪೂರ್ವ ದಿಕ್ಕಿನಲ್ಲಿ ಇಡಬೇಕು, ಯಾವ್ದು ಉತ್ತರ ದಿಕ್ಕಿನಲ್ಲಿ ಇಡಬೇಕು, ಅದೆಲ್ಲ ನಾವು ನೋಡ್ಕೋಬೇಕಾಗತ್ತೆ. ಕೆಲವು ಗಿಡಗಳಿಗೆ ಸೂರ್ಯರಶ್ಮಿ ಪೂರ್ತಿ ಇರಬೇಕು. ಎಕ್ಸಾಂಪಲ್ ತುಳಸಿ ಗಿಡ, ಅದಕ್ಕೆ ಸೂರ್ಯರಶ್ಮಿ ಇರ್ಲೇಬೇಕು. ಆಮೇಲೆ ದಾಸವಾಳದ ಗಿಡಗಳಿಗೆ ಸೂರ್ಯರಶ್ಮಿ ಇರ್ಲೇಬೇಕು. ಆಮೇಲೆ ಕೆಲವುದಕ್ಕೆ ಮುನ್ಸಂಜೆ ಆದ್ಮೇಲೆ ನಾವು ಇದು ಕಡಿಮೆ ಆಗತ್ತೆ, ಬಿಸಿಕಿನ ಪ್ರಕರಣ. ಆ ತರ ಇರೋದಕ್ಕೆ ದೊಡ್ಡ ದೊಡ್ಡ ಮರಗಳು ಮಾಡ್ಬೋದು. ಇವಾಗ ಏನಾಗತ್ತೆ ಅಂದ್ರೆ ನಾವು ಭೂಮಿನಲ್ಲಿ ಹಾಕಿದ್ರೆ ತನಗ್ ತಾನೇ ನೋಡ್ಕೊಳತ್ತೆ ಗಿಡಗಳು. ಇಲ್ಲಿ ನಾವೇನಾಗತ್ತೆ, ನಾವೇ ಅದಕ್ಕೆಲ್ಲ ನೋಡಿ ಕಳಿಸ್ಬೇಕು. ಯಾಕೆಂದ್ರೆ ಅದಕ್ಕೆ ಬೇರು ಮುಂದಕ್ಕೆ ಹೋಗಕ್ಕೆ ಜಾಗ ಇರಲ್ಲ. ಸೊ ನಾವು ಅದನ್ನ ನೋಡ್ಕೋಬೇಕು. ಸೊ ನೀವು ಮಕ್ಕಳಾಗೆ ಸಾಕ್ಬೇಕು ಗಿಡಗಳನ್ನ. ಸಾಕಿ ಆ ಮಮಕಾರ ಕೂಡ ಅದು ರೆಸಿಪ್ರೋಕೇಟ್ ಮಾಡತ್ತದು. ಕ್ಲೀನ್ ಆಗಿ ಗೊತ್ತಾಗತ್ತೆ ನಮ್ಮ ಹತ್ರ ಮಾತಾಡ್ತಾ ಇದೆ, ಗಿಡಗಳು ನಮ್ ಜೊತೆ ಮಾತಾಡ್ತಾ ಇದೆ ಅಂತ. ಈಗ ಈ ಯುಗದಲ್ಲಿ ನಮ್ ಮಾತಿಲ್ಲ, ಬಟ್ ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲೆಲ್ಲ ಗಿಡಗಳು ಮಾತಾಡ್ತಾ ಇದ್ದು ಅಂತ ನಮಗೆ ಮಾಹಿತಿಗಳಿದೆ. ಬಟ್ ನಮಗೆ ಇವಾಗ ಮಾತಾಡೋದು ಕೇಳಿಸೋದಿಲ್ಲ ಅಷ್ಟೇ, ನಮಗೆ ಅಷ್ಟು ಇದಿಲ್ಲ. ಬಟ್ ನಿಮಗೆ ಆ ಬಾಂಧವ್ಯ ಗೊತ್ತಾಗುತ್ತೆ ಅಲ್ವಾ? ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಒಂದು ಟೆರೆಸ್ ಮೇಲೆ ಗಿಡಗಳನ್ನ ಇಡೋದ್ರಲ್ಲೂ ಎಷ್ಟೊಂದು ವಿಧಾನಗಳಿದೆ. ಮತ್ತೆ ನೀವು ಆ ಮಣ್ಣುಗಳನ್ನೆಲ್ಲ ಹೇಗೆ, ನೀವು ಎಷ್ಟು ತಿಂಗಳಿಗೆ ಒಂದ್ಸಲ ಅದನ್ನ ಬದಲಾಯಿಸ್ತೀರಾ? ಗೊಬ್ಬರ ಹೇಗೆ ಹಾಕ್ತೀರಾ? ತರಕಾರಿಗಳು ಮಾಡೋ ಹಾಗಿದ್ರೆ 3 ತಿಂಗಳಿಗೆ ಸ್ವಲ್ಪ ಗೊಬ್ಬರ ಚೇಂಜ್ ಮಾಡ್ತಾ ಇರ್ಬೇಕಾಗತ್ತೆ. ಒಳ್ಳೆ ಫಲ ಕೊಡುತ್ತದು. ನಾವು ಚೇಂಜ್ ಮಾಡದೇ ಇದ್ರೆ ಇಲ್ಲ, ಒಂದು ಬದನೆಕಾಯಲ್ಲಿ 20 ಬದನೆಕಾಯಿಗಳು, ಒಂದು ಬದನೆಕಾಯಿ ಗಿಡದಲ್ಲಿ 20 ಬದನೆಕಾಯಿ ಬಿಡೋ ಬದಲು 10 ಬಿಡುತ್ತೆ. ಆ ತರ ಆಗತ್ತೆ. ಸೊ ನಾವು ಏನ್ ಕೊಡ್ತೀವೋ, ವಾಟ್ ಯು ಸೋ ಯು ರೀಪ್ ಅಂತ ಹೇಳ್ತಾರಲ್ಲ, ಹಾಗೆ ಇದು ಕೂಡ ನಾವೇನು ಮಾಡ್ತೀವೋ ಅದನ್ನೇ ನಮಗ್ ಸಿಗುತ್ತೆ.
ಮತ್ತೆ ಗೊಬ್ಬರನ ನೀವೇ ತಯಾರು ಮಾಡ್ಕೊಳ್ತೀರಲ್ಲ? ತಯಾರು ಮಾಡ್ತೀನಿ, ಸ್ವಲ್ಪ ಲಾಲ್ಬಾಗಿಂದಾನು ತಗೊಳ್ತೀನಿ. ಲಾಲ್ಬಾಗ್ ಅಲ್ಲಿ ಚೆನ್ನಾಗಿರುತ್ತೆ, ಅದು ತಗೊಳ್ತೀನಿ ನಾನು. ಅಂದ್ರೆ ನೀವು ಇವಾಗ ಲಾಲ್ಬಾಗ್ ನೀವು ಅಪ್ಲಿಕೇಶನ್ ಕೊಡ್ತೀರಾ ಈ ತರ ನಾವು ಸ್ಪರ್ಧೆಯಲ್ಲಿ ಭಾಗವಹಿಸ್ತೀವಿ? ಮೊದಲು ಸತಿ ಬಂದಾಗ ಅದ್ಯಾರೋ ನಮ್ಗೆ ಹೇಳಿದ್ರು, ಈ ತರ ಲಾಲ್ಬಾಗ್ನವ್ರು ಯಾರು ನೋಡಿ ನನ್ನ ಫ್ರೆಂಡ್ ಹೀಗೆ ಗಾರ್ಡನ್ ಗ್ರೂಪ್ನವರು ಹೇಳಿದ್ರು. ಆಮೇಲೆ ಅವರೇ ಫೋನ್ ಮಾಡಿ ನನ್ಗೆ ಅಪ್ಲಿಕೇಶನ್ ಫಾರ್ಮ್ ಕಳಿಸ್ಬಿಡ್ತಾ ಇದ್ರು. ಸೊ ನಾನು ಹಾಗಾಗಿ ಸೇರ್ಕೊಂಡೆ. ನಾನು ಅದಕ್ಕೆ ಈಗ 5 ವರ್ಷದಿಂದ ಬರ್ತಾ ಇತ್ತು. ಇವಾಗ ಏನಾಗತ್ತೆ ಅಂತ ಮುಂದಕ್ಕೆ ಇರ್ಲಿ ಇಲ್ಲ, ದೇವ್ರು ನಿಮಗೆ ಇನ್ನಷ್ಟು ಶಕ್ತಿ ಉತ್ಸಾಹ ಕೊಡ್ಲಿ. ಮತ್ತೆ ಇದು ಸಾಮಾನ್ಯ ಜನರಲ್ಲಿ ಏನನ್ಸುತ್ತೆ, ಬಹಳ ಕಾಸ್ಟ್ಲಿ ಟೆರೆಸ್ ಗಾರ್ಡನ್ ಮಾಡೋದು ಅನ್ನೋ ಒಂದು ಅಭಿಪ್ರಾಯ ಇದೆ. ಯಾಕಂದ್ರೆ ಅದಕ್ಕೆ ಡ್ರಮ್ಗಳು ತರಬೇಕು, ಮತ್ತೆ ಅದು ಭಾರ ಹೊರುವಂತಹ ಸ್ಟ್ಯಾಂಡ್ಗಳನ್ನ ಇಟ್ಕೊಳ್ಬೇಕು. ಹೌದಾ ಪ್ರಭಾ ಅವ್ರೆ? ಹೌದು, ಯಾಕೆಂದ್ರೆ ನೀವು 3 ಹೊತ್ತು ಇದು ನೀರೇನಾದ್ರೂ ಕೆಳಗಡೆನೆ ನಿಂತು ಬಿಟ್ರೆ ಅವಾಗ ಸೀಪೇಜ್ ಆಗೋ ಚಾನ್ಸಸ್ ಇದೆ. ಇವಾಗ ಸ್ಟ್ಯಾಂಡ್ ಗಳೆಲ್ಲ ಇದ್ರೆ ಕೆಳಗಡೆ ಸೂರ್ಯರಶ್ಮಿ ಹೋಗುತ್ತೆ, ಅದು ಒಣಗ್ ಬಿಡತ್ತೆ ನೀರು. ಸೊ ನಾವು ಆ ಸ್ಟ್ಯಾಂಡ್ಸ್ ಇರ್ಬೇಕು, ಆಮೇಲೆ ಆ ಡ್ರಮ್ ಕರೆಕ್ಟ್ ಆಗಿ ಇರ್ಬೇಕು, ಆ ಡ್ರಮ್ ಗಳಿಗೆ ಹೋಲ್ಸ್ ಕರೆಕ್ಟ್ ಆಗಿ ಮಾಡ್ಬೇಕು. ಅದು ಬ್ಲಾಕ್ ಆಗ್ತಾ ಇರತ್ತೆ ಅವಾಗ ಅದನ್ನೆಲ್ಲ ನಾವು ತೆಗಿಬೇಕಾಗತ್ತೆ. ಬಟ್ ಕೆಲ್ಸ ಇದೆ ಅಷ್ಟೇ, ಖುಷಿನೂ ಕೊಡತ್ತೆ ಹಂಗೆ. ಆಮೇಲೆ ನನಗೆ ಈ ವರ್ಷ ಅಂಬೇಡ್ಕರ್ ಅವ್ರದ್ದು ಬಂದಿದ್ದು ನಂಗೆ ತುಂಬಾ ಖುಷಿ. ಯಾಕಂದ್ರೆ ನಾನು ಜಿ ಕನ್ನಡದಲ್ಲಿ ಮಹಾನಾಯಕ ಅಂತ ಸೀರಿಯಲ್ ಬರುತ್ತೆ, ಅಂಬೇಡ್ಕರ್ ಅವ್ರದ್ದು ನಾನು ಮೊದ್ಲಿಂದ ನೋಡ್ತಾ ಇದ್ದೀನಿ. ಅದನ್ನ ನೋಡ್ಬಿಟ್ಟು ನಂಗೆ ತುಂಬಾ ಮೋಟಿವೇಶನ್. ಚಿಕ್ಕ ಮಗುವಿಂದ ಏನೆಲ್ಲ ಸಾಧಿಸಿದಾರೆ ಅವರು, ನಮ್ಮ ಪ್ರಜೆಗಳು ಎಷ್ಟು ಕಷ್ಟ ಆಗಿದೆ ಅವ್ರಿಗೆ ಅಂದ್ರೂ ಅದನ್ನೆಲ್ಲ ಮೆಟ್ಟಿ ನಿಂತು ಮುಂದೆ ಬಂದಿದಾರಲ್ಲ, ಅದು ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದೆ. ಅಂದ್ರೆ ಅವರ ಹುಟ್ಟು ಸ್ವಲ್ಪ ಕೆಳವರ್ಗದಲ್ಲಿ ಆಗಿರೋದ್ರಿಂದ ನಾವು ಮೇಲ್ವರ್ಗದಲ್ಲಿ ಎಲ್ಲಾ ತರದ ಅನುಕೂಲಗಳನ್ನ ನಾವು ಪಡಿಬೇಕಾದ್ರೆ ನಾವು ವಿದ್ಯಾವಂತರಾಗಬೇಕು ಅನ್ನೋದು ಬಹಳ ಅವರು ಕಷ್ಟ ತೊಂದರೆಗಳನ್ನ ಅನುಭವಿಸಿ ನಿಂತಿರುವಂತಹ ಮಹಾನ್ ವ್ಯಕ್ತಿ ಆತ. ಆಮೇಲೆ ನಾವು ವರ್ಗಗಳು ಮಾಡೋದು ಯಾರು? ಬಹುಶಃ ಇವತ್ತು ನೋಡಿ ಸಮಾಜದಲ್ಲಿ ಆ ತರ ತಾರತಮ್ಯನೇ ಇಲ್ಲ. ಇವಾಗ ವಿದ್ಯೆ, ಆಸ್ತಿ, ಅಂತಸ್ತು ಎಲ್ಲಾರು ಯಾರು ಕಷ್ಟ ಪಡ್ತೀರೋ ಅವ್ರ ಹತ್ರ ಹೋಗುವಂತಹ ಅನುಕೂಲಕರವಾದ ವಾತಾವರಣ ಇದೆ. ಬಹುಶಃ ಅಂಬೇಡ್ಕರ್ ಅವರ ಒಂದು ಮನಸ್ಸಿಗೆ ತೃಪ್ತಿ ಕೊಡುವಂತಹ ಒಂದು ವಾತಾವರಣ ಇವಾಗ ನಿರ್ಮಾಣ ಆಗಿದೆ. ಅವ್ರ ಹೆಸರಲ್ಲೇ ನೀವು ಈ ಸಲ ಪ್ರೈಸ್ ತಗೊಂಡ್ಬಿಟ್ರಿ ಪ್ರಭಾ ಅವ್ರೆ. ತುಂಬಾ ಖುಷಿ. ಪ್ರಭಾ ಅವ್ರೆ, ನಿಮ್ದು ಹಣ್ಣು ಸೊಪ್ಪು ತರಕಾರಿ ಎಲ್ಲ ತಿನ್ನುವಾಗ ಆ ಮೇಲಿಂದ ಕಿತ್ಕೊಳ್ಳೋದಿರ್ಲಿ, ಅದು ತಿನ್ನೋದಿರ್ಲಿ ಬಹಳ ಖುಷಿ ಕೊಡುತ್ತಲ್ಲ. ಬಟ್ ಏನೇ ಆಗ್ಲಿ, ಒಂದು ಏಜಿನ ತನಕ ನಾವು ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಮಕ್ಳಿಗೋಸ್ಕರ ನೆಲೆ ನಿಲ್ಬೇಕು, ಜವಾಬ್ದಾರಿಗಳನ್ನ ಕಳ್ಕೊಳ್ಬೇಕು ಅಂತ ಇರ್ತೀವಿ. ಬಹುಶಃ ಒಂದು ವಯಸ್ಸಿಗೆ ನಮ್ಮ ಎಲ್ಲ ಜವಾಬ್ದಾರಿಗಳು ಕಳೆದ ಮೇಲೆ ಸೊ ಈ ಹೊಸ ಹವ್ಯಾಸಗಳನ್ನ ಮಾಡಿಕೊಂಡು ಇವೇ ನಮ್ಮ ಮಕ್ಕಳೇನೋ ಅಂತ ಸಾಕೊಂಡು ನಮ್ಮ ಬಹಳ ಖುಷಿಯಾಗಿ ಕಾಲ ಕಳೆಯುವಂತಹದ್ದು ಇದು ಒಂದು ಹವ್ಯಾಸ. ಕೆಲವು ಸಲ ನಮ್ಮೂರುಗಳಲ್ಲಿ ಏನಾಗುತ್ತೆ, ತೋಟ ಗದ್ದೆ ಇದೆ, ಅಲ್ಲಿಗೆ ಹೋಗಿ ನಾವು ಆ ಸಂತೋಷನ ಅನುಭವಿಸ್ತೀವಿ. ಆದರೆ ಎಲ್ರಿಗೂ ಎಲ್ಲ ಕಡೆನೂ ಅನುಕೂಲಗಳಿರಲ್ಲ. ಅಂಥವ್ರು ಈ ಥರ ಟೆರೆಸ್ ಗಾರ್ಡನ್ ಮಾಡಿಕೊಂಡು ಖುಷಿ ಪಡ್ಬೋದು ಅಲ್ವಾ? ಬಟ್ ಇದನ್ನ ಲಾಲ್ಬಾಗಲ್ಲಿ ಕೂಡ ಇದಕ್ಕೆ ತರಬೇತಿ ಇದೆ ಅಂತ ನಾನು ಕೇಳಲ್ಪಟ್ಟೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಪ್ರಭಾ ಅವ್ರೆ? ತರಬೇತಿ ತುಂಬಾ ಚೆನ್ನಾಗಿದೆ. ಅದಕ್ಕೆ ಸರಿಯಾಗಿ ಅವರು ಏನೇನಾಗತ್ತೆ ಸಮಸ್ಯೆಗಳು, ಈ ಕೀಟಗಳು ಬಿದ್ರೆ ಅದಕ್ಕೆ ಯಾವ್ಯಾವ ತರದ್ದು ಇದು ಮಾಡ್ಬೇಕು ಅನ್ನೋದೆಲ್ಲ ಅವರು ಹೇಳ್ಕೊಡ್ತಾರೆ ನಮ್ಗೆ. ನಾನು ಸುಮಾರು 2-3 ಇದಕ್ಕೆ ಹೋಗಿದ್ದೀನಿ, ಟ್ರೈನಿಂಗ್ ಹೋಗಿದ್ದೀರಿ ಅಲ್ವಾ? ಬಟ್ ಉಪಯುಕ್ತ ಅಲ್ಲ? ಉಪಯುಕ್ತ. ಬೇಕಾದವರು ಕೂಡ ಅಲ್ಲಿಗೆ ಹೋಗಿ ವಿಚಾರಿಸಿ, ಅಂದ್ರೆ ನಮ್ಗೆ ಈಗ ಏನೂ ಗೊತ್ತಿಲ್ಲ ಹೇಗ್ ಸಾಕ್ಬೇಕು ಅಂದವ್ರು ಕೂಡ ಲಾಲ್ಬಾಗ್ ಹೋಗಿ ವಿಚಾರಿಸಿ ಆ ಟ್ರೈನಿಂಗ್ ತಗೊಂಡು ಖಂಡಿತವಾಗ್ಲೂ ಈ ಹವ್ಯಾಸನ ಪ್ರಾರಂಭಿಸಬಹುದು. ಪ್ರಭಾ ಅವ್ರೆ, ಯಾವಾಗ್ಲೂ ಜಲಜ ಏನೊಬ್ಬರಿ ಗಿಡಗಳನ್ನ ತೋಟಗಳನ್ನ ಇಷ್ಟೇ ನೋಡ್ತಾರೆ, ಇಷ್ಟೇ ತೋರಿಸ್ತಾರೆ ಅಂತಿತ್ತು. ಅದಕ್ಕೆ ಬೇಕಾದಂತ ಉಪಯುಕ್ತ ಮಾಹಿತಿ ಕೂಡ ಹೇಳಿದ್ರಿ. ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾದ ವಂದನೆ. ವೀಕ್ಷಕರೇ, ನೋಡಿದ್ರಲ್ಲ ನನ್ನ ಸ್ನೇಹಿತರು ಯಾವ್ಯಾವ ಗಿಡಗಳನ್ನ ಬೆಳೆದಿದ್ದಾರೆ ಅಂತ. ಹಿಂದೆ ನಾನು ತೋಟಗಾರಿಕೆ ಅಂದರೆ ಮಹಡಿ ಮೇಲೆ ಬೆಳೆಸಿದಂಥ ಗಿಡಗಳದೊಂದು ವಿಡಿಯೋ ಮಾಡಿದ್ದೆ. ಆದರೆ ಇದು ಮೊನ್ನೆ ತಾನೆ ಅಂದರೆ 24ರ ಸ್ವಾತಂತ್ರ್ಯೋತ್ಸವದ ಒಂದು ಸ್ಪರ್ಧೆಯಲ್ಲಿ 3ನೇ ಬಹುಮಾನ ತಗೊಂಡಿದ್ದಾರೆ. ಹಾಗಾಗಿ ನೋಡಿ ನಮಗೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳುವಂಥ ಮನಸ್ಸು ನಾವು ಮಾಡಿದರೆ ಏನು ತಪ್ಪಲ್ಲ. ಸ್ವಲ್ಪ ಶ್ರಮ, ಸ್ವಲ್ಪ ದುಡ್ಡು ಇದಾಗುತ್ತೆ. ಗಮನ ಕೊಟ್ಟರೆ ನಮ್ಮ ಮನೆಯಲ್ಲೇ ಮಾವಿನ ಮರಗಳನ್ನ, ನುಗ್ಗೆ ಮರಗಳನ್ನ, ನೆಲ್ಲಿಕಾಯಿ ಮರಗಳನ್ನ ಎಲ್ಲವನ್ನು ಸಾಕಿ ನಾವೇ ನಮ್ಮ ತಾರಸಿ ಮೇಲೆ ಗಿಡಗಳನ್ನ ಸಾಕಿ ಅದರ ಫಲಗಳನ್ನ, ಪುಷ್ಪಗಳನ್ನ ನಾವೇ ಅದನ್ನು ಅನುಭವಿಸಿದಾಗ ಸಿಗುವಂಥ ಸಂತೋಷ ಬಹಳ.
ಈ ಸಂತೋಷ ನಿಲುಕೆಗೆ ನಮ್ಮ ಕೈಗೆ ಅಂದರೆ ನಿಲುಕದ ನಕ್ಷತ್ರನ ನಮ್ಮದಾಗಿಸ್ಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನ ನೀವೆಲ್ಲರೂ ಮಾಡಬಹುದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ನಿಮ್ಮ ಜಲಜ ನಿಮ್ಮ ಮುಂದೆ ಹೋಗಿ ಬರಲ್ಲ. ನಮಸ್ಕಾರ.